ದೇವರ ಪರಿಶುದ್ಧ ನಾಮಕ್ಕೆ ಮಹಿಮೆ ಉಂಟಾಗಲಿ. ಮುಂಜಾನೆ ಸಮಯದಲ್ಲಿ ದೇವರ ಸಮ್ಮುಖದಲ್ಲಿ ಸಾಕ್ಷಿ ಹೇಳುವಂತೆ ದೇವರು ಕೊಟ್ಟಂತ ಮಹಾಕೃಪೆಗಾಗಿ ದೇವರ ನಾಮಕ್ಕೆ ಸ್ತೋತ್ರ ಮಾಡ್ತೇವೆ. ನಾವು ಸಭೆಗೆ ಬಂದ್ಬಿಟ್ಟು 22 ವರ್ಷಗಳಿಂದ ನಾವು ಸಭೆಗೆ ಬರ್ತಾ ಇದ್ದೀವಿ. ಸಭೆಗೆ ಬರ್ದಿದ್ದಕ್ಕೆ ಮುಂಚೆ ನಾವು ಲೋಕದ ಜನರಲ್ಲಿ ಇದ್ವಿ. ನಾವು ಯೇಸು ಸ್ವಾಮಿನ ಅರಿಯದೇ ಇದ್ವಿ. ಯೇಸು ಸ್ವಾಮಿ ಯಾರು ಅಂತ ನಮಗೆ ಗೊತ್ತಿಲ್ಲ. 22 ವರ್ಷಗಳ ಹಿಂದೆ ಯೇಸು ಸ್ವಾಮಿ ಯಾರು ಏನು ಅನ್ನೋದು ನನಗೆ ಗೊತ್ತಿರ್ಲಿಲ್ಲ. ಆವಾಗ ಬಂದ್ಬಿಟ್ಟು ನಾವು ಎಲ್ಲ ಒಂದು ಭಕ್ತಿಯಲ್ಲಿ ಎಲ್ಲ ಇದ್ವಿ. ಆದ್ರೆ 22 ವರ್ಷಗಳಿಂದ ಯೇಸು ಸ್ವಾಮಿನ ಅರಿಯದೇ ತಿಳಿಯದಿರುವಂತ ಸಮಯದಲ್ಲಿ ತುಂಬಾ ಒಂದು ಕಣ್ಣೀರು, ದುಃಖ, ವೇದನೆ ಆ ರೀತಿಯಾಗಿರ್ತಾ ಇದ್ವಿ. ಆ ಒಂದು ದಿವಸಗಳಲ್ಲಿ ಮನಸ್ಸಿಗೆ ಸಮಾಧಾನ ಇರ್ಲಿಲ್ಲ, ನೆಮ್ಮದಿ ಇರ್ಲಿಲ್ಲ. ಪ್ರತಿದಿನವೂ ಮನೆಗಳಲ್ಲಿ ಕುಡಿಯೋದು, ಜಗಳಗಳು ಈ ರೀತಿಯಾಗಿರುವಂತ ಸಮಯದಲ್ಲಿ ನಾನು ತುಂಬಾ ಎಲ್ಲಾ ದೇವರುಗಳನ್ನ ನಾನು ಪೂಜೆ ಮಾಡ್ಕೊಂಡು ಭಕ್ತಿಯಾಗಿರ್ತಾ ಇದ್ದೆ. ಆದ್ರೆ ನನಗೆ ಸಮಾಧಾನ ಇರ್ಲಿಲ್ಲ. ಆ ಒಂದು ಸಮಯದಲ್ಲಿ ನಾನು ಅನೇಕ ಸಾರಿ ಅನ್ಕೊಳ್ತಾ ಇದ್ದೇನೆ ಅಂತಂದ್ರೆ, ಈ ಭಾನುವಾರದಲ್ಲಿ ನನಗೆ ಅಳ್ತಾ ಇದ್ದೆ. ಭಾನುವಾರ ದಿವಸದಲ್ಲಿ ನಾನು ಅನ್ಕೊಂತಾ ಇದ್ದೆ, ಈ ಭಾನುವಾರ ಏನೋ ಒಂದು ಶಾಪದ ದಿವಸ, ಇದು ಏನೋ ಒಂದು ಪಾಪದ ದಿವಸ. ಈ ಭಾನುವಾರ ದಿವಸ ಎಲ್ಲ ಕುಡ್ಕೊಂಡು ಜಗಳ ಆಡ್ಕೊಂಡಿರ್ತಾರಲ್ಲ, ದೇವ್ರೆ ಈ ಭಾನುವಾರ ಒತ್ತುಟ್ಟಬಾರ್ದು, ಒತ್ತು ಮುಣಗಬಾರ್ದು, ಒಂದೇ ಸಾರಿ ಸೋಮವಾರ ಒತ್ತುಟ್ಲಿ ಎಂಬುದಾಗಿ ಎಷ್ಟೋ ಸಲ ನನ್ನ ಮನಸ್ಸಿನಲ್ಲಿ ನಾನು ತಿಳ್ಕೊತಾ ಇದ್ದೆ. ಅದೇ ರೀತಿಯಾಗಿ ನನ್ನ ಮನಸ್ಸಿನಲ್ಲಿ ನಾನು ಒಂದು ಪ್ರಶ್ನೆ ಬಂತೇನಂತಂದ್ರೆ, ಎಲ್ಲ ದೇವ್ರಿಗೂ ನಾವು ಬಟ್ಟಿಕ್ತೀವಿ, ಕಾಯಿ ಹೊಡಿತೀವಿ, ಕಡ್ಡಿ ಎಣಿಸ್ತೀವಿ, ಅದು ಇದು ಯಾವುದೂ ಇಲ್ಲದೆ ಮನಸ್ಸಿನಲ್ಲಿ ಆರಾಧನೆ ಮಾಡುವ ದೇವರಿಲ್ವಾ ಎಂಬುದಾಗಿ ನನ್ನ ಮನಸ್ಸಿನಲ್ಲಿ ಒಂದು ಪ್ರಶ್ನೆ ಬರಬೇಕಾದ್ರೆ ಅಗಾಬೆ ಸಭೆ ಮುಖಾಂತರ ನನಗೆ ಸುವಾರ್ತೆ ಬಂತು. ಅವರ ಒಂದು ಸಹೋದರಿ ಬಂದ್ಬಿಟ್ಟು ಹೇಳಿದ್ರು ನನಗೆ, ನನ್ನ ಫ್ರೆಂಡ ಸಹೋದರಿ ಚರ್ಚಿಗೆ ಬನ್ನಿ ಎಂಬುದಾಗಿ. ನಾನು ಹೇಳ್ತಾ ಇದ್ದೆ ಸಹೋದರಿಗೆ, ನಮ್ಮ ದೇವ್ರಿಗೂ ಇಷ್ಟು ದೇವ್ರು ಇದ್ದುಕೊಂಡು ನೀವು ಯಾಕೆ ಚರ್ಚಿಗೆ ಹೋಗ್ತಾ ಇದ್ದೀರಾ ಎಂಬುದಾಗಿ. ಆ ಸಹೋದರಿ ಹೇಳಿದ್ರು, ಇಲ್ಲ ನೀವು ಬನ್ನಿ ಚರ್ಚ್ಗೆ, ದೇವರು ಕಾಪಾಡ್ತಾರೆ ಎಂಬುದಾಗಿ. ಒಂದು ವಾರ ನಾನು ಸಭೆಗೆ ಹೋದ್ಮೇಲೆ ಮತ್ತೆ 2ನೇ ವಾರ ಹೋಗೋಕ್ಕಾಗಲಿಲ್ಲ. ಮತ್ತೆ 3ನೇ ವಾರ ಸಭೆ ಸೇವಕರು ಬಂದು, ಬನ್ನಿ ಸಭೆಗೆ, ನೀವು ಯಾಕೆ ಸಭೆ ನಿಂತೋದ್ರಿ ಅಂತ ಕೇಳಿದ್ರು. ಮತ್ತೆ ನಾವು ಸಭೆಗೆ ಹೋಗೋಕ್ಕೆ ಶುರು ಮಾಡಿದ್ವಿ. ಸಭೆಗೆ ಹೋದ ಮೇಲೆ ಪ್ರತಿದಿನ ಸಭೆಯಲ್ಲಿ ಸೇವಕರು ಹೇಳುವಂಥ ವಾಕ್ಯಗಳನ್ನು ಕೇಳ್ತಾ, ಆ ವಾಕ್ಯಗಳನ್ನ ನಾವು ಧ್ಯಾನ ಮಾಡ್ತಾ ನಿಜವಾದ ಒಂದು ಸಮಾಧಾನ ನಮ್ಮ ಮನಸ್ಸಿಗೆ ಬಂತು. ನಮ್ಮ ಕುಟುಂಬದಲ್ಲಿ ಸಮಾಧಾನ, ನೆಮ್ಮದಿಯನ್ನು ದೇವರು ಕೊಡ್ತಾ ಬಂದರು. ಜೀವಿತದಲ್ಲಿ ಅನೇಕ ನಷ್ಟಗಳಲ್ಲಿ, ಕಷ್ಟಗಳಲ್ಲಿ, ಕಣ್ಣೀರಿನ ಹಾದಿಯಲ್ಲಿ ನಾವು ಹಾದು ಬರುವಂಥ ಸಮಯದಲ್ಲಿ ಎಂತೆಂಥ ಸನ್ನಿವೇಶಗಳಲ್ಲಿ ಕೂಡ ದೇವರು ನಮ್ಮನ್ನ ಕೈ ಬಿಟ್ಟಿಲ್ಲ. ನಿಜವಾಗ್ಲೂ ಹೇಳ್ಬೇಕಂದ್ರೆ, ಇವತ್ತು ನಾವು ಉಳಿದಿರುವುದು, ನಮ್ಮ ಕುಟುಂಬ ಉಳಿದಿರುವುದು ದೇವರ ಒಂದು ಮಹಾಕೃಪೆ. ನಮಗೆ 2 ಮಕ್ಕಳು ಮತ್ತು ನಾನು, ನಮ್ಮ ಯಜಮಾನ, ನಮ್ಮ ಅತ್ತೆ ಮಾವ, ನಾವು 6 ಜನ ಒಟ್ಟಾಗಿದ್ದೀವಿ. ಆದ್ರೂ ಕೂಡ ಅನೇಕ ಜನರು ನಮ್ಮನ್ನ ನಿಂದೆ ಮಾಡಿದ್ರು, ನೀವು ಸಭೆಗೆ ಹೋಗ್ತೀರಾ, ಚರ್ಚ್ಗೆ ಹೋಗ್ತೀರಾ ಎಂಬುದಾಗಿ. ಆದ್ರೆ ಯೇಸು ಸ್ವಾಮಿ ನಮ್ಮನ್ನ ಕೈ ಬಿಟ್ಟಿಲ್ಲ. ಆದ್ರೆ ನಾನು ಹೇಳ್ತಾ ಇದ್ದೆ, ನಾವು ಸತ್ರು ಬದುಕಿದ್ರು ನಾವು ದೇವರಿಗಾಗಿನೇ ಜೀವಿಸ್ತೀವಿ ಎಂಬುದಾಗಿ. ಯಾವ ಭಾನುವಾರ ಅಳುತ್ತಾ ಕಣ್ಣೀರಿಡ್ತಾ ಇದ್ನೋ, ಯಾವ ಭಾನುವಾರ ಇದು ಪಾಪದ ದಿವಸ, ಶಾಪದ ದಿವಸ ಅಂತ ನಾನು ತಿಳ್ಕೊತಾ ಇದ್ನೋ, ಅದೇ ಭಾನುವಾರ ಆ ಯೇಸು ಸ್ವಾಮಿ ಆ ದಿನದಲ್ಲಿ ದೇವರನ್ನು ಹೋಗಿ ಸಭೆಗೆ ಹೋಗಿ ಆರಾಧನೆ ಮಾಡಿ ನಮ್ಮ ಕುಟುಂಬದಲ್ಲಿ ಸಮಾಧಾನ, ಸಂತೋಷನ ದೇವರು ಕೊಟ್ಟಿದ್ದಾರೆ. ಯಾವ ದೇವರಿಗೆ ನಾವು ಮನಸ್ಸಿನಲ್ಲಿ ಆರಾಧನೆ ಮಾಡುವ ದೇವರು ಇಲ್ಲ ಎಂಬುದಾಗಿ ನಾನು ಮನಸ್ಸಿನಲ್ಲಿ ಪ್ರಶ್ನೆ ಕೇಳ್ತಾ ಇದ್ನೋ, ಅದೇ ರೀತಿ ಮನಸ್ಸಿನಲ್ಲಿ ಆರಾಧನೆ ಮಾಡುವ ದೇವರು, ಜೀವಳ ದೇವರು ಒಬ್ಬರು ಯೇಸು ಸ್ವಾಮಿ ಇದ್ದಾರೆ ಎಂಬುದಾಗಿ ನನಗೆ ದೇವರು ತಿಳಿಸ್ಕೊಟ್ರು. ಅದೇ ರೀತಿಯಾಗಿ ನನ್ನ ಮನಸ್ಸಿನಲ್ಲಿ ನಾನು ಅನ್ಕೊಂತಾ ಇದ್ದೆ, ಮನಸ್ಸಿನಲ್ಲಿ ಆರಾಧನೆ ಮಾಡುವ ದೇವರು ಇಲ್ವಾ ಎಂಬುದಾಗಿ. ಅದೇ ರೀತಿಯಾಗಿ ದೇವರು ನನ್ನ ಹುಡುಕಿ ಬಂದು ನನ್ನನ್ನು, ನನ್ನ ಕುಟುಂಬವನ್ನು ದೇವರು ರಕ್ಷಣೆ ಮಾಡಿದ್ರು. ನಮ್ಮ ಸಂಬಂಧಿಕರಲ್ಲಿ, ನಮ್ಮ ಅಕ್ಕಪಕ್ಕದವರು ಎಲ್ಲರಲ್ಲಿ ಕೂಡ ದೇವರು ನಮ್ಮನ್ನ ಆಶೀರ್ವಾದ ಮಾಡಿ ದೇವರು ತನಗೆ ಸಾಕ್ಷಿಯಾಗಿ ನಮ್ಮ ಸೊಂಟನಹಳ್ಳಿ ಗ್ರಾಮದಲ್ಲಿ ದೇವರು ನಮ್ಮನ್ನಿಕ್ಕಿದ್ದಾರೆ. ಅದಕ್ಕಾಗಿ ದೇವರು ನಮಗೆ ನನ್ನ ಸ್ತೋತ್ರ ಮಾಡ್ತೇನೆ. ಇನ್ನೂ ಅನೇಕ ಒಂದು ದೇವರು ಆದು ಬಂದ ಮಾರ್ಗನ ಪ್ರತಿದಿನ ನಾನು ನೆನೆಸಿ ನಾನು ದೇವರಿಗೆ ಕೃತಜ್ಞತೆ ಹೇಳ್ತೀನಿ. ಅಂದರೆ ದೇವರು ನಡೆಸಿ ಬರುವಂಥ ಆ ವಿಧಾನ, ದೇವರು ನಮಗೆ ಮಾಡುವಂಥ ಉಪಕಾರಗಳನ್ನ, ದೇವರು ನಮಗೆ ಮಾಡುವಂಥ ಮೇಲುಗಳನ್ನು ನೆನೆಸಿ ನಾವು ದೇವರಿಗೆ ಯಾವಾಗ ನಾವು ಕೃತಜ್ಞತೆ ಹೇಳ್ತೀನಿ. ಯಾವ ಒಂದು ಭಾನುವಾರದಲ್ಲಿ ನಾವು ಕಣ್ಣೀರಿಡ್ತಾ ಇದ್ವೋ, ಅದೇ ಭಾನುವಾರದಲ್ಲಿ ದೇವರನ್ನು ಸಂತೋಷವಾಗಿ ದೇವರ ಸಮ್ಮುಖಕ್ಕೆ ಹೋಗಿ ದೇವರನ್ನು ಆರಾಧನೆ ಮಾಡಿ ಮನೆಗೆ ಬಂದು ಸಂತೋಷವಾಗಿರುವಂತೆ ದೇವರು ಕೃಪೆ ಮಾಡಿದ್ದಾರೆ. ಅದೇ ಆರ್ಥಿಕದಲ್ಲಿ, ಆತ್ಮಿಕದಲ್ಲಿ ಅನೇಕ ಸಾರಿ ಬಿದ್ದು ಹೋಗುವಂಥ ಸಮಯಗಳು, ಸೋತು ಹೋಗುವಂಥ ಸಮಯಗಳು ಎಲ್ಲ ಬಂದು ಜೀವನದಲ್ಲಿ. ಆದರೆ ದೇವರ ವಾಕ್ಯ ಸಭೆಗೆ ಹೋಗುವಾಗ, ಬರುವಾಗ ದೇವರ ಸೇವಕರು ಆ ವಾಕ್ಯದ ಮುಖಾಂತರವಾಗಿ ನಮ್ಮನ್ನು ಬಲಪಡಿಸಿ, ಹೀಗೆ ನೀವು ಪ್ರಾರ್ಥನೆ ಮಾಡಿ ನಮ್ಮ ಪ್ರಾರ್ಥನೆ ದೇವರು ಕೇಳುವಂಥ ದೇವರಾಗಿದ್ದಾರೆ, ನೀವು ಸೋತು ಹೋಗ್ಬೇಡ್ರಿ, ಕುಗ್ಗು ಹೋಗ್ಬೇಡ್ರಿ ಎಂಬುದಾಗಿ ನನ್ನನ್ನು ಧೈರ್ಯಪಡಿಸಿ ನಮ್ಮ ಕುಟುಂಬವನ್ನು ಕಟ್ಟಿಕೊಂಡು, ಕುಟುಂಬ ಸಮೇತವಾಗಿ ನಾವು ದೇವರ ಸಮ್ಮುಖಕ್ಕೆ ಹೋಗಿ ಕುಟುಂಬ ಸಮೇತವಾಗಿ ದೇವರನ್ನು ಆರಾಧಿಸುವಂತೆ ಇನ್ನು ಅನೇಕ ಜನರು ನಮ್ಮನ್ನು ನೋಡಿ ಹೇಳ್ತಾ ಇದ್ದಾರೆ, ನಿಜವಾಗ್ಲೂ ದೇವ್ರಿಗೆ ಹೋದ್ಮೇಲೆ ದೇವರು ನಿಮ್ಮನ್ನು ಕಾಪಾಡಿದ್ದಾರೆ ಎಂಬುದಾಗಿ. ಅನೇಕರು ಹೇಳ್ತಾರೆ, ಸ್ವಾಮಿಯಲ್ಲಿ ಸತ್ಯ ಇದೆ, ನಿಮ್ಮ
ಯಜಮಾನ್ರು ಯಾವ ರೀತಿ ಎಲ್ಲ ಇದ್ರು, ಇವಾಗ ಎಷ್ಟು ಚೆನ್ನಾಗಿದ್ದಾರೆ, ನಿಜವಾಗ್ಲೂ ಯೇಸು ಸ್ವಾಮಿಗೆ ಹೋದ್ಮೇಲೆ ನೀವು ಚೆನ್ನಾಗಾದ್ರಿ ಎಂಬುದಾಗಿ ಇದೆಲ್ಲ ಮಹಿಮೆ ಎಲ್ಲ ಘನ ದೇವರಿಗೆ ಮಾತ್ರ ಸಲ್ಲಲಿ. ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ. ಈ ಸಾಕ್ಷಿಯನ್ನು ದೇವರು ತಾನೇ ಆಶೀರ್ವಾದ ಮಾಡಿ. ನಾವು 22ನೇ ತಾರೀಕು ದಿವಸದಲ್ಲಿ ಭಾನುವಾರ ನಮ್ಮ ಸಭೆಯಲ್ಲಿ ವಾರ್ಷಿಕೋತ್ಸವ ಇರುತ್ತೆ. 29 ವರ್ಷ ಕಂಪ್ಲೀಟ್ ಆಗಿ 30ನೇ ವರ್ಷಕ್ಕೆ ನಾವೆಲ್ಲರೂ ಸಭೆಯಾಗಿ ಹೋಗ್ತಾ ಇದ್ದೀವಿ. ಸಭೆಗೆ ಎಲ್ಲರೂ ಬಂದು ದೇವರನ್ನು ಆರಾಧನೆ ಮಾಡ್ರಿ ಎಂಬುದಾಗಿ ಯೇಸುವಿನ ನಾಮದಲ್ಲಿ ಕೇಳಿಕೊಳ್ತೀನಿ. ಆಮೇಲೆ